ಅಂದಮೇಲೆ ಜಗಳ, ಮನಸ್ತಾಪ, ವೈಮನಸ್ಸು ಇದ್ದೇ ಇರುತ್ತೆ. ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಇಲ್ಲಿ ಗಂಡನ ಮೇಲೆ ಮುನಿಸ್ಕೊಂಡಾಕೆ ತವರು ಮನೆ ಸೇರಿದ್ಲು. ತನ್ನ ಹೆಂಡತಿನ ಬಾನಲ್ಲೇ ಎಂದಿದ್ದಕ್ಕೆ ಬಾಮೈದ ಕೆರಳಿ ಕೆಕ್ಕರಿಸಿದ್ದ. ಭಾವನಿಗೆ ಚಟ್ಟ ಕಟ್ಟಿ ಟಾಟಾ ಬಾಯ್ ಬಾಯ್ ಸಿಯು ಅಂದ. ಈಗ ಇದೆಲ್ಲ ಬೇಕಿತ್ತ ಅಂತಿದ್ದಾನೆ. ಇದೇ ಹೊತ್ತಿನ ಸ್ಪೆಷಲ್ ಬಾ ಎಂದ ಕೊಲೆಯಾದ. ನಾನು ಕೀರ್ತಿಶ್ರೀ. ಆ ಜೋಡಿ ಲವ್ ಮ್ಯಾರೇಜ್ ಆಗಿತ್ತು. 2 ವರ್ಷ ಬ್ಯೂಟಿಫುಲ್ ಲೈಫ್ ಎಂಜಾಯ್ ಮಾಡಿತ್ತು. ಈ ಕಪಲ್ ಮೇಲೆ ಅದ್ಯಾವ ಮೊಸಳೆ ಕಣ್ಣು ಬಿತ್ತೋ ಆ ದೇವ್ರಿಗೆ ಗೊತ್ತು. ಇದ್ದಕ್ಕಿದ್ದಂತೆ ಜಗಳಗಳು ಶುರುವಾದವು. ಒಂದಿನ ಜೋರು ಜಗಳ ನಡೆದೇ ಹೋಯ್ತು. ಗಂಟು ಮೂಟೆ ಕಟ್ಕೊಂಡು ಹೆಂಡತಿ ತವರು ಮನೆ ಬಸ್ ಹತ್ತಿದ್ಲು. ಇವತ್ತು ಬರ್ತಾಳೆ, ನಾಳೆ ಬರ್ತಾಳೆ ಅಂತ ಗಂಡ ಬಾಗ್ಲಲ್ಲೇ ಕಾಯ್ತಿದ್ದ. ಕೊನೆಗೊಂದಿನ ತಾನೇ ಕರ್ಕೊಂಡು ಬರೋಕೆ ಹೋದವನು ಕೊಲೆಯಾಗಿ ಹೋದ. ಹಾಗಾದ್ರೆ ಹೆಂಡತಿ ಮನೆಯಲ್ಲಿ ನಡೆದಿದ್ದೇನು? ಗಂಡ ಬಾನಲ್ಲೇ ಅಂದ್ರೆ ಈಕೆ ನಾ ಒಳ್ಳೆ ಅಂದಿದ್ಯಾಕೆ ತೋರಿಸ್ತೀವಿ ನೋಡಿ. ಹೌದು ಕಣ್ರಿ, ಹೌದು. ಗಂಡ ಹೆಂಡತಿ ನಡುವೆ ಸರಸ ಬಿರಸಾನೂ ಇರುತ್ತೆ, ಪ್ರೀತಿ ಜಗಳನೂ ಇರುತ್ತೆ. ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಅದೇನಿದ್ರು 4 ಗೋಡೆಗಳ ಮಧ್ಯೆನೇ ಇರಬೇಕು ಕಣ್ರಿ. 4 ಜನರಿಗೆ ಗೊತ್ತಾದ್ರೆ ಮುಗಿತು, 4 ಜನ ಹೊತ್ಕೊಂಡು ಹೋಗ್ಬೇಕಾಗುತ್ತೆ. ಕಲಬುರಗಿಯ ಗಾಜಿಪುರದಲ್ಲಿ ಇಂಥದ್ದೊಂದು ಘಟನೆ ನಡೆದು ಹೋಗಿದೆ. ನಮ್ಮಕ್ಕ ಬಾಬಾ 100 ಕಾಲ ಚೆನ್ನಾಗಿರ್ಲಿ ಅಂತ ಹೇಳ್ಬೇಕಿದ್ದ ಬಾಮೈದಾನೆ ಮಾಡಬಾರ್ದು ಮಾಡಿಬಿಟ್ಟಿದ್ದಾನೆ. ತವರು ಮನೆ ಸೇರಿದ ಹೆಂಡತಿನ ಕರ್ಕೊಂಡ್ ಬರೋಕೆ ಹೋದವನು ಸೀದಾ ಸ್ಮಶಾನ ಸೇರಿದ್ದಾನೆ. ಅಕ್ಕ ಬಾವನ ಸಂಸಾರಕ್ಕೆ ಬಾಮೈದನೆ ವಿಲನ್. ತವರು ಮನೆ ಹಿಡಿದ ಸತಿ ಒಂಟಿಯಾದ ಪತಿ. ನಾವು ಕತೆ ಹೇಳೋಕ್ಕೂ ಮುಂಚೆ ಒಂದ್ಸಾರ ಕ್ಯಾರೆಕ್ಟರ್ಗಳ ಮುಖ ದರ್ಶನ ಮಾಡ್ಕೊಂಡ್ಬಿಡಿ. ಈ ಬ್ಯೂಟಿಫುಲ್ ಫೋಟೋ ನೋಡಿ. ಲೆಫ್ಟ್ ಸೈಡ್ ಅಲ್ಲಿ ನಿಂತಿರೋನೆ ಆನಂದ ಅಂತ. ತುಟಿಗೆ ರೆಡ್ ಪೇಂಟ್ ಬಳ್ಕೊಂಡು ರೈಟ್ ಸೈಡ್ ನಿಂತಿರೋಳ ಹೆಸರು ಸ್ನೇಹ ಅಂತ. ಇವರಿಬ್ರು ಗಂಡ ಹೆಂಡತಿ. ಆದ್ರೆ ಮಧ್ಯದಲ್ಲಿ ನಿಂತು ಪೋಸ್ ಕೊಡ್ತಿದ್ದಾನಲ್ಲ, ಈತನೇ ಕಣ್ರಿ ದೊಡ್ಡ ಐನಾತಿ, ಸ್ನೇಹಾಳ ತಮ್ಮ, ಆನಂದನ ಬಾಮೈದ. ಹೆಸರು ಟೋನಿ ನಾಟಿಕರ್ ಅಂತ. ತನ್ನ ಪಾಡಿಗೆ ತಾನು ಗಡ್ಡ ಕೆರ್ಕೊಂಡು ಸುಮ್ನಿದ್ದಿದ್ರೆ ಆಗ್ತಿತ್ತು. ದೊಡ್ಡ ಲಾರ್ಡ್ ಲಬಕ್ದಾಸನ ತರ ಮಾಡಬಾರ್ದು ಮಾಡಿ ಅಕ್ಕ ಬಾವನ ಸಂಸಾರನೇ ಹಾಳು ಮಾಡಿ ಚಪ್ಪಡಿ ಕಲ್ಲು ಎಳೆದು ಬಿಟ್ಟ. ಆನಂದ್ ಸ್ನೇಹಾಳದ್ದು ಲವ್ ಮ್ಯಾರೇಜ್. ಈಕೆಯ ಗುಳಿ ಕೆನ್ನೆಯ ಗುಂಡಿಗೆ ಆನಂದ್ ಬಿದ್ನು. ಈತನ ಕಡುಗೆಂಪು ಕಣ್ಣಿಗೆ ಸ್ನೇಹ ಸೋತೋದ್ಲೋ ಗೊತ್ತಿಲ್ಲ. ಪ್ರೀತಿ ಪ್ರೇಮ ಪ್ರಣಯ ಅಂತ ಕೆಲ ಕಾಲ ಹ್ಯಾಪಿ ಲೈಫ್ ಎಂಜಾಯ್ ಮಾಡಿದ್ರು. 2 ವರ್ಷದ ಹಿಂದೆ ಮದುವೆ ಕೂಡ ಆಗಿದ್ರು.
ಎಲ್ಲರ ಲೈಫ್ ಹೇಗಿರುತ್ತೋ ಇವರ ಲೈಫ್ ಕೂಡ ಹಾಗೇ ಇತ್ತು. ಗಂಡ ಹೆಂಡತಿ ನಡುವೆ ಪ್ರೀತಿ, ಜಗಳ, ಮನಸ್ತಾಪ, ವೈಮನಸ್ಸು ಎಲ್ಲವೂ ಇರ್ತಿತ್ತು. ಆದ್ರೆ ಇರ್ಬೇಕಾಗಿದ್ದೇ ಇರ್ಲಿಲ್ಲ, ಅದು ಹೊಂದಾಣಿಕೆ. ಗಂಡ ಕೋಪದಲ್ಲಿದ್ದಾಗ ಹೆಂಡತಿ ಶಾಂತವಾಗಿರ್ಬೇಕು. ಹೆಂಡತಿ ಕೋಪ ಮಾಡ್ಕೊಂಡಾಗ ಗಂಡ ಪ್ರೀತಿಯ ಗುಲಾಮು ಹಚ್ಚಿ ತಣ್ಣಗೆ ಮಾಡ್ಬೇಕು. ಆಗಲೇ ಅಲ್ವಾ ಸಂಸಾರದ ಬದುಕು ಜಟಕ ಬಂಡಿನ ಎಳೆಯೋಕೆ ಸಾಧ್ಯವಾಗೋದು. ಮಾತು ಮುರಿದೆ ಮದುವೆಯಾಗಿದ್ದ ಹೊಸದರಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ. ಈ ಜೋಡಿ ಕೂಡ ಚೆನ್ನಾಗಿ ಬಾಳ್ವೆ ಮಾಡ್ಕೊಂಡು ಹೋಗ್ತಿತ್ತು. ಅದ್ಯಾವಾಗ ಕಾಗೆ ಗೂಬೆಗಳ ಕಣ್ಣು ಬಿತ್ತು. ಶುರುವಾಯ್ತು ನೋಡಿ. ಹಾಲು ಜೇನಂತೆ ಬೆರೆತು ಹೋಗಿದ್ದ ಆನಂದ್ ಸ್ನೇಹಾಳ ಬಾಳಲ್ಲಿ ಬಿರುಕು ಸ್ಟಾರ್ಟ್ ಆಯ್ತು. ಗಂಡ ಹೆಂಡತಿ ನಡುವೆ ಆಗಾಗ ಜಗಳ ಕೂಡ ನಡೀತಿತ್ತು. ಇದೆಲ್ಲ ಉಂಡು ಮಲಗೋವರೆಗೂ ಮಾತ್ರ ಇತ್ತು. 2 ತಿಂಗಳ ಹಿಂದೆ ಅದ್ಯಾವುದೋ ಮ್ಯಾಟ್ರಿಗೆ ಇಬ್ಬರು ಮಾತಿನ ಕುಸ್ತಿಗೆ ಬಿದ್ದಿದ್ರು. ಮಾತಿಗೆ ಮಾತು ಬೆಳೆದು ದೊಡ್ಡ ಜಗಳವೇ ನಡೆದಿತ್ತು. ಪತಿ ಆನಂದ್ ಮೇಲೆ ಮುನಿಸಿಕೊಂಡ ಸ್ನೇಹ ಸೀದಾ ತವರು ಮನೆಗೆ ಬಸ್ ಹತ್ತಿದ್ಲು. ಆನಂದ್ ಬಾಳಲ್ಲಿ ಆನಂದವೇ ಇಲ್ಲದಂತಾಯಿತು. ಗಂಡ ಬಾಣಲ್ಲೇ ಎಂದ, ಹೆಂಡತಿ ನಾ ಬಲ್ಲೆ ಎಂದಳು. ದಂಪತಿ ನಡುವೆ ಜಗಳ, ಬಾಮೈದಾನೆ ಮನೆ ಹಾಳ. ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತಾರೆ. ಗುಟ್ಟು ಗುಟ್ಟಾಗಿ ಇರಬೇಕಾಗಿದ್ದ ಆನಂದ್ ಸ್ನೇಹಾಳ ಮನಸ್ತಾಪ ಎಲ್ಲರಿಗೂ ಗೊತ್ತಾಗ್ತಿತ್ತು. ಅದ್ಯಾವಾಗ ಸ್ನೇಹ ಗಂಡನ ಬಿಟ್ಟು ತವರು ಮನೆ ಸೇರಿದ್ಲೋ ಆಗಲೇ ಎಡವಟ್ಟಾಗಿದ್ದು. ಏನೋ ತಾನು ಪ್ರೀತಿಸಿದ ಹುಡುಗ ತನಗೆ ತಾಳಿ ಕಟ್ಟಿರೋ ಗಂಡ ಅಂತ ಸುಮ್ಮನಾಗಿದ್ರೆ ಆನಂದ ಬದುಕಿರ್ತಿದ್ನೇನೋ. ಸ್ನೇಹ ಹಿಡಿದ ತವರು ಮನೆಯ ದಾರಿ ಆನಂದನ ಮರಳಿ ಬಾರದೂರಿಗೆ ಕಳಿಸೇ ಬಿಡ್ತು. ಅಕ್ಕ ಭಾವನ ಸಂಸಾರಕ್ಕೆ ಬಾಮೈದನೆ ವಿಲನ್ ಆಗಿಬಿಟ್ಟ. ಗಂಡನ ಮೇಲಿನ ಕೋಪಕ್ಕೆ ಸ್ನೇಹ ತವರು ಸೇರಿದ ಮೇಲೆ ಆನಂದ ಒಂಟಿಯಾಗಿದ್ದ. ಇಬ್ಬರ ನಡುವೆ ಯಾವ ಮಾತುಕತೆನೂ ಇರಲಿಲ್ಲ. ನೋಡೋ ಪ್ರಯತ್ನವಂತೂ ಯಾರು ಮಾಡಲಿಲ್ಲ. ಕೆಲ ದಿನಗಳಾದ್ಮೇಲಾದ್ರೂ ಗಂಡ ಹೆಂಡತಿ ನಡುವೆ ಇದೆಲ್ಲ ಮಾಮೂಲಿ, ಗಂಡನ ಮನೆಗೆ ಹೋಗಿ ಬಾಳವ್ವ ಅಂತ ತವರು ಮನೆಯವರಾದ್ರೂ ಹೇಳಿ ಕಳಿಸ್ಬೇಕಿತ್ತು. ಇವತ್ತು ಬರ್ತಾಳೆ ನಾಳೆ ಬರ್ತಾಳೆ ಅಂತ ಆನಂದ್ ಕಾದು ಕಾದು ಸೊರಗಿದ್ದ. ಆದ್ರೆ ಹೆಂಡತಿ ಮಾತ್ರ ಗಂಡನ ಮನೆಯತ್ತ ತಿರುಗಿನೂ ನೋಡ್ಲಿಲ್ಲ. ಕೊನೆಗೊಂದು ದಿನ ತನ್ನ ಸಹೋದರ ಸುರೇಶನ ಮದುವೆಗೆ ಕರ್ಕೊಂಡು ಬರೋಕೆ ಅಂತ ಹೆಂಡತಿ ತವರಿಗೆ ದಾರಿ ಹಿಡಿದ. ಆನಂದನ ಸಹೋದರ ಸುರೇಶನ ಮದುವೆ ಬೇರೆ ಫಿಕ್ಸ್ ಆಗಿತ್ತು. ಭರ್ಜರಿ ತಯಾರಿ ಕೂಡ ನಡೆದಿತ್ತು. ಮದುವೆ ಹತ್ತಿರವಾಗ್ತಿದ್ದಂತೆ ಆನಂದ್ ತನ್ನ ಪತ್ನಿ ಸ್ನೇಹಾನ ಕರ್ಕೊಂಡು ಬರೋಕೆ ತವರು ಮನೆಗೆ ಹೋಗಿದ್ದ. ಬಾ ಮನೆಗೆ ಹೋಗೋಣ ಅಂತ ಕರೆದ. ಆಗ ಕೆರಳಿದ್ದು ಪತ್ನಿ ಸ್ನೇಹ ಅಲ್ಲ, ಆಕೆಯ ಅಣ್ಣ ಟೋನಿ ನಾಟಿಕಾರ್. ಭಾವನ ಜೊತೆ ಕಿರಿಕ್ ತೆಗೆದಿದ್ದಾನೆ. ನಮ್ಮಕ್ಕನ ಕಳಿಸಲ್ಲ ಅಂತ ಜಗಳ ಮಾಡಿದ್ದಾನೆ. ಆನಂದ್ ಅದೆಷ್ಟೇ ಕೇಳಿಕೊಂಡ್ರು ಸ್ನೇಹ ಮನೆಗೆ ತೆರಳೋ ಮನಸ್ಸು ಮಾಡಲಿಲ್ಲ. ಅದಕ್ಕೆ ಟೋನಿ ನಾಟಿಕರ್ ಹಾಗೂ ಆತನ ಸ್ನೇಹಿತರು ಕೂಡ ಅವಕಾಶ ಕೊಡ್ಲಿಲ್ಲ. ಹೀಗೆ ಮಾತಿಗೆ ಮಾತು ಬೆಳೆದು ಬಾವ ಬಾಮೈದನ ನಡುವೆ ಮಾರಾಮಾರಿ ನಡೆದಿದೆ.
ಬಾಮೈದ ಟೋನಿ ನಾಟಿಕರ್ ಭಾವ ಆನಂದ್ ಮೇಲೆ ಎರಗಿದ್ದಾನೆ. ಟೋನಿ ಸ್ನೇಹಿತರು ಕೂಡ ಆನಂದ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಮೊದಲೇ ಭಾವನ ಮೇಲೆ ಕೆರಳಿ ಕೆಂಡವಾಗಿದ್ದ ಬಾಮೈದ ಚಾಕುವಿನಿಂದ ಇರಿದೇ ಬಿಟ್ಟಿದ್ದ. ಹೆಣ್ಣು ಕೊಟ್ಟ ತವರು ಮನೆಯಲ್ಲೇ ಆನಂದನ ರಕ್ತ ಚೆಲ್ಲಾಡಿತ್ತು. ತಕ್ಷಣ ಆಸ್ಪತ್ರೆಗೆ ದಾಖಲಿಸಿದ್ರು ಯಾವುದೇ ಪ್ರಯೋಜನ ಆಗ್ಲಿಲ್ಲ. ಸಿಕ್ಕಾಪಟ್ಟೆ ರಕ್ತ ಹೋಗಿದ್ರಿಂದ ಆನಂದ ಚಿಕಿತ್ಸೆ ಫಲಕಾರಿಯಾಗದೆ ಪ್ರಾಣ ಬಿಟ್ಟಿದ್ದ. ಆನಂದನನ್ನ ಪರಲೋಕಕ್ಕೆ ಕಳಿಸಿದ್ದ ಪತ್ನಿ ಸ್ನೇಹ, ಆಕೆಯ ಅಣ್ಣ ಟೋನಿ ನಾಟಿಕರ್ ಸೇರಿದಂತೆ 10 ಮಂದಿ ವಿರುದ್ಧ ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕೊಲೆ ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಗಂಡ ಹೊಲದಲ್ಲಿ ಕೆಲಸ ಮಾಡ್ತಿದ್ದ. ಕುಟುಂಬಕ್ಕಾಗಿ ಹೊತ್ತು ಗೊತ್ತು ನೋಡದೆ ದುಡಿಯುತ್ತಿದ್ದ. ಅಂದು ಹೆಂಡತಿ ಮಕ್ಕಳು ಮಾತ್ರ ಮನೆಯಲ್ಲಿದ್ದರು. ಯಾರೋ ಕೂಗಿದ್ರಲ್ಲ ಅಂತ ಬಾಗಿಲು ತೆಗೆದ್ಲು ಅಷ್ಟೇ. ಕಂಠ ಪೂರ್ತಿ ಕುಡಿದು ಪಾನಮತ್ತನಾಗಿದ್ದ ಆತ ಎಂಟ್ರಿ ಕೊಟ್ಟಿದ್ದ. ಬಡ್ಕೊಳ್ಳೋದಕ್ಕೂ ಅವಕಾಶ ಕೊಡದೆ ಕೊಂದೇ ಬಿಟ್ಟ. ಹಾಗಾದ್ರೆ ಆ ಮನೆಗೆ ನುಗ್ಗಿದ್ ಯಾರು? ಪತಿಗೆ ಕೊಲೆ ಮ್ಯಾಟ್ರು ಗೊತ್ತಾಗಿದ್ ಹೇಗೆ? ಮರ್ಡರ್ ಹಿಂದಿರೋ ಆ ಅಸಲಿಯತ್ತೇನು? ಇಲ್ಲಿದೆ ನೋಡಿ. ಒಂದು ಪೆಗ್ಗಿನ ಕಥೆ ಇದು, ಇದರ ಒಳಗಿನ ವ್ಯಥೆ ಇದು. ಮನುಷ್ಯನಿಗೆ ಚಟ ಇರಬೇಕು ಕಣ್ರಿ. ಅದು ಚಟ ಕಟ್ಟುವಂತೆ ಇರಬಾರ್ದು ಅಷ್ಟೇ. ಎಲ್ಲದಕ್ಕೂ ಒಂದು ಲಿಮಿಟ್ ಇರಬೇಕು. ಅತಿಯಾದ ಅಮೃತವು ವಿಷವಾಗುತ್ತಂತೆ. ಇನ್ನು ಎಣ್ಣೆ ಕುಡಿದ್ರೆ ಅಮೃತವಾಗುತ್ತಾ? ಅಪಾಯ ಎದುರಾಗುತ್ತೆ ಅಷ್ಟೇ. ಅದು ತಮಗೆ ಆಗಿರಬಹುದು ಅಥವಾ ಬೇರೆಯವರಿಗೆ ಆಗಿರಬಹುದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲೇ ಈ ಅಮ್ಮ. ಹೆಸರು ಸುಜಾತ ಮಂಜುನಾಥ್ ಅಂತ. ಒಮ್ಮೆ ರಾತ್ರಿಯ ಮಬ್ಬಲಿ ಅಮ್ಮ ಸುಜಾತ ಅದೇನ್ ಕರ್ಮ ಮಾಡಿತ್ತೋ ಅವತ್ತು, ಅದ್ಯಾರ ಮುಖ ನೋಡಿತ್ತೋ ಗೊತ್ತಿಲ್ಲ. ತಾವೇ ಬಾಗಿಲು ತಟ್ಟಿ ಒಳಗೆ ಬಂದಿತ್ತು. 3 ಮಕ್ಕಳು ಮಲಗಿರುವಾಗಲೇ ಯಮನಾಗಿ ಬಂದಿದ್ದ ಆತ ಸುಜಾತಾಳ ರಕ್ತ ಹೀರಿದ್ದ. ಗಂಡನಿಗೆ ವಿಚಾರ ಗೊತ್ತಾಗುವಷ್ಟರಲ್ಲೇ ಸುಜಾತ ಉಸಿರು ಚೆಲ್ಲಿದ್ಲು. ಈಗ ಗಂಡ ಮಂಜುನಾಥ 3 ಮಕ್ಕಳು ಅನಾಥವಾಗಿವೆ. ತಾಯಿಯನ್ನ ಕಳೆದುಕೊಂಡ ಮಕ್ಕಳ ರೋದನೆ ಎಂಥವರಿಗೂ ಕರಳು ಕಿವುಚುತ್ತೆ. ಕೊಲೆ ಮಾಡಿದವನು ಏನಾದ್ರೂ ಸಿಕ್ಕಿಬಿಟ್ರೆ ತಾವೇ ಸಾಹಿಸಿ ಬಿಡುವಷ್ಟು ಕೋಪ ಉಕ್ಕಿ ಬರುತ್ತೆ. ಅಂದಾಗೆ ಸುಜಾತಾಳನ್ನ ಚುಚ್ಚಿ ಕೊಂದಿದ್ದು ಬೇರೆ ಯಾರೂ ಅಲ್ಲ, ಸ್ವಂತ ಬಾಮೈದ. ದಿಢೀರ್ ಮನೆಗೆ ನುಗ್ಗಿದ, ಚುಚ್ಚಿ ಕೊಂದ. ಕಂಠ ಪೂರ್ತಿ ಕುಡಿದಿದ್ದ, ಅತ್ತೆಗೆ ಚಾಕುವಿನಿಂದ ಇರಿದಿದ್ದ ಮತ್ತು ಇಳಿಯೋಷ್ಟರಲ್ಲೇ ಮರ್ಡರ್ ಮಾಡಿಬಿಟ್ಟಿದ್ದ. ಇವನ ಶೋಕಿ ನೋಡ್ರಿ. ಶರ್ಟ್ ಬಟನ್ ಓಪನ್ ಮಾಡಿಕೊಂಡು ಕಾಲರ್ ಮೇಲೆತ್ತುಕೊಂಡು ಫೋಟೋಗೆ ಪೋಸ್ ಕೊಟ್ಟಿದ್ದಾನೆ. ತಲೆಗೆ ಕೆಂಚು ಕಲರ್ ಬೇರೆ ಹಾಕಿಸವನೆ. ಈತನ ಹಿಂದೆ ಉಗಳಬೇಡಿ ಅಂತ ಬರೆದಿದೆ. ಆದ್ರೆ ಈತ ಮಾಡಿರೋ ಕೆಲಸಕ್ಕೆ ಕ್ಯಾಕರಿಸಿ ಥು ಅಂತ ಉಗಿಬೇಕು ಅನ್ಸುತ್ತೆ. ಅಂದಾಗೆ ಈತನ ಹೆಸರು ಬಂಗಾರಪ್ಪ. ಹೆಸರಿಗೆ ತಕ್ಕಂತೆ ಬಂಗಾರದ ಮನುಷ್ಯ ಇರ್ಲಿಲ್ಲ. ಕುಡಿತದ ಚಟಕ್ಕೆ ದಾಸನಾಗಿದ್ದ. ಒಂದು ದಿನ ಕುಡಿಲಿಲ್ಲ ಅಂದ್ರೆ ಕೈ ಕಾಲು ನಡುಗಿ ಹೋಗ್ತಿತ್ತು. ಗಂಟಲು ತುಂಬೋವರೆಗೂ ಕುಡಿತಿದ್ದ. ಆವತ್ತು ಕಂಠ ಪೂರ್ತಿ ಕುಡಿದವನು ತಿಂದು ಮಲ್ಕೊಂಡ್ಬಿಟ್ಟಿದ್ರೆ ಆಗ್ತಿತ್ತು. ಎದ್ದು ಅತ್ತಿಗೆಯ ಮನೆ ಬಾಗಿಲು ತಟ್ಟಿಬಿಟ್ಟ. ಸುಜಾತಾಳ ಗಂಡ ಮಂಜುನಾಥ ಕೆಲಸಕ್ಕೆ ಹೋಗಿದ್ದ.
ಮನೆಯಲ್ಲಿ 3 ಮಕ್ಕಳೊಂದಿಗೆ ಸುಜಾತ ಇದ್ಲು. ಗಂಡನೊಂದಿಗೆ ಊಟ ಮಾಡೋದಕ್ಕೆ ಕಾಯ್ತಿದ್ಲು. ದಿಢೀರಂತ ಯಾರೋ ಬಾಗಿಲು ತಟ್ಟಿದಂಗೆ ಆಗಿತ್ತು. ಮನೆಯವರು ಬಂದಿರ್ಬೇಕೇನೋ ಅಂತ ಬಾಗಿಲನ್ನ ತೆಗೆದ್ಲು ಅಷ್ಟೇ. ಜಗಳ ಪಗಳ ಏನೂ ಇಲ್ಲಂತ್ರಿ. ಸಣ್ಣ ದನಿ ಮಾಡಿ ಕರದಂತ್ರಿ ಮಂಜು ಇಲ್ರಿ ಅಂತೇಳಿ ಕರ್ಯಾನ ಈಗ ದನಿ ಗುರ್ತಾ ಹತ್ತದಾಗ ಯಾರ್ರಿ ಅಂತೇಳಿ ಕದಾ ತೆಗಿತಂತ್ರಿ. ಹುಡುಗಿ ಒಳಗ ಇತ್ತಂತ್ರಿ. 3 ಮಕ್ಳ ಹುಡುಗರ್ನ ಉಣಿಸ್ಯ ಮಲಗಿಸ್ಯ ಗಂಡು ಬರುತ್ತಾನ ಊಟ ಮಾಡಾಕಿಲ್ಲಂತ್ರಿ. ಕುಂತಿಳತ್ರಿ. ಮಾತಾಡಿರ್ರಿ ನನ್ ಗುಡರಿ ಇಲ್ಲಿ ಬಂದ್ ಬರುತ್ತಾನ ಮಾತಾಡಿದಾಳ್ರಿ. ಸಣ್ಣ ಧ್ವನಿಯಲ್ಲಿ ಕೂಗಿದಕ್ಕೆ ಸುಜಾತಾಗೆ ಗೊತ್ತಾಗ್ಲಿಲ್ಲ ಗಂಡ ಬಂದಿರ್ಬೇಕೇನೋ ಅಂತ ಬಾಗಿಲನ್ನ ತೆಗೆದ್ಲು. ನೋಡಿದ್ರೆ ಈ ಬಂಗಾರಪ್ಪ ನಿಂತಿದ್ದ. ಡೋರ್ ಓಪನ್ ಆಗ್ತಿದ್ದಂತೆ ಬಂಗಾರಪ್ಪ ಏಕಾಏಕಿ ಮನೆಯೊಳಗೆ ನುಗ್ಗಿದ್ದ. ಸಿಕ್ಕಾಪಟ್ಟೆ ಕುಡಿದು ತೇಲಾಡ್ತಿದ್ದ. ಸುಜಾತ ಬಾಗಿಲು ತೆಗೆಯುತ್ತಿದ್ದಂತೆ ಬಾಯಿ ಮುಚ್ಚಿಕೊಂಡ. ಆಕೆ ಅವನಿಂದ ಬಿಡಿಸಿಕೊಳ್ಳೋದು ಇರ್ಲೆ, ಬಾಯ್ ಬಡ್ಕೊಳ್ಳೋದಕ್ಕೂ ಆಗ್ತಿರ್ಲಿಲ್ಲ. ಡೋರ್ ಹತ್ರ ಬಾಮೈದ ಹಾಗೂ ಅತ್ತಿಗೆ ಕಿತ್ತಾಡ್ತಿದ್ರು. ಮಕ್ಕಳಿಗೆ ಎಚ್ಚರಣೆ ಆಗ್ಲಿಲ್ಲ. ಪತಿ ಮಂಜುನಾಥ್ ಕೂಡ ಬೇಗ ಮನೆಗೆ ಬಂದಿರ್ಲಿಲ್ಲ. ರಾತ್ರಿ ಹೊಲಕ್ಕೆ ಹೋಗಿನ್ರಿ ಸರ್. ನಾನು ಹೊಲಕ್ಕೆ ಹೋಗಿ ಕೆಲಸ ಟ್ಯಾಕ್ಟರ್ ಹೊಲಕ್ಕೆ ಕಟ್ಟಿಬಿಟ್ಟು ನಾನು ಹೊಲದಾಗ ಕೆಲಸ ಮಾಡತ್ತೀನಿ ಸರ್. ನಾನು ನಾನು 9-9:30 ಮಟ್ಟ ನಾನು ಅಲ್ಲೇ ಹೊಲದಾಗನ ಟ್ಯಾಕ್ಟರ್ ಮ್ಯಾಗಿದ್ದೆ. ಆಮೇಲೆ 1 ತಾಸು ನೀರು ಹಸುಗೆ ಬರೋ ಅಂತೇಳಿ ಕರೆಂಟ್ ನೋಡಕ್ಕೆ ನಾನು ಹೋಗ್ಬಿಡೋದು ಸರ್. ಇಟ್ಲ ನನಗೆ ಇವ್ರು ನಮ್ಮ ಮಾಲಕ್ರು ಸರ್ ಅವ್ರು ಏನು ಮಾಡಿದ್ರು ನನಗೆ ನಮ್ಮವ್ರು ಇನ್ನೊಬ್ರು ಬೇರೆದವ್ರಿಗೆ ಫೋನ್ ಹಚ್ಚಿ ಕೆಲಸ ಹೇಳ್ರಿ ಹೇಳಂತ್ಲಿ. ಅವ ಬಂದು ಹುಡುಗ ನನಗೆ ಹೇಳಂತೇಳಿ ನಿಮ್ಮ ಹೆಣ್ಮಕ್ಳಿಗೆ ಪೆಟ್ಟೈತಿ ಕೈಗೆ ಹೋಗಾಕ್ ಹೋಗೋದಾಗೈತಿ ದವಾಖಾನಿಗೆ ಅಡ್ಡ ಅಂತ ನಾನು ಹೇಳಿದೆ. ಮೊದಲಿಗೆ ಅತ್ತೆಗೆ ಹಾಗೂ ಬಾಮೈದ ನಡುವೆ ಜಗಳ ಶುರುವಾಗಿದೆ. ಮಾತಿಗೆ ಮಾತು ಬೆಳೆದು ದೊಡ್ಡದಾಗಿದೆ. ಕ್ಷುಲ್ಲಕ ಕಾರಣಕ್ಕೆ ಶುರುವಾದ ಜಗಳ ತಾರಕಕ್ಕೇರಿತು. ಮತ್ತಿನ ಲೋಕದಲ್ಲಿ ತೇಲ್ತಿದ್ದ ಬಂಗಾರಪ್ಪ ಅತ್ತೆ ಸುಜಾತಾಳ ಹೊಟ್ಟೆಗೆ ಚೂರಿ ಚುಚ್ಚಿಬಿಟ್ಟಿದ್ದ. ಸುಜಾತ ರಕ್ತದ ಮಡುವಿನಲ್ಲಿ ಬಿದ್ದಿದ್ಲು. ಅಕ್ಕಪಕ್ಕದವರು ನೋಡಿ ಮಂಜುನಾಥ್ ಕೆಲಸ ಮಾಡ್ತಿದ್ದ ಓನರ್ಗೆ ವಿಷಯ ತಿಳಿಸಿದ್ದಾರೆ. ಮನೆಯಲ್ಲಿ ಗಲಾಟೆ ಆಗಿರೋದು ಗೊತ್ತಾಗ್ತಿದ್ದಂತೆ ಮಂಜುನಾಥ ಓಡೋಡಿ ಬಂದಿದ್ದಾನೆ. ಪತ್ನಿ ಸುಜಾತಾಳನ ಕರ್ಕೊಂಡು ಗೋಕಾಕ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಾಗ ಒಂದು ಮಾತು ಹೇಳಿದ್ಲಂತೆ. ಆಸ್ಪತ್ರೆಗೆ ಹೋಗುತ್ತಾಗ ನಾನು ಏನ್ ಹೇಳಿದ್ ಒಂದ ಮಾತು ಹೇಳ್ತಂದ್ರೆ ನಾನು ಹೇಳ್ತಿ ನಾ ಒಳಗೆ ನಾನು ಹೇಳ್ತೇನೆ ಇದ್ದಾಗ ಹೊರಗೆ ನಿಂತ ಕರದ್ರಂತ್ರಿ ಸಂತನಿ ಮಾಡಿ ಕರಿಯ ಅಂತ ಐತ್ಲ. ನಾನು ಹೇಳ್ತಿ ಯಾರೇ ಅಂತ ಕಳ ತೆಗಿಡ್ದ ಒಳಗ ಹೋಗ್ ಕ್ಯಾಸ್ ಐತ್ಲ. ಆಕಿ ಬಾಯ್ ಹಿಡ್ದ ಇದನ್ನ ಮಾಡಾಕ್ ನೋಡಿದಾರ. ಆಗೈತ್ಲ ಆಕಿ ಒಂದಿಟ ಕಸರಾಡ ಅಂತಲೇ ಆಕಿನ ಜಾಂಬೆಲೆ ಕೂದ್ದೆ. ಅಕ್ಕ ತಂಗಿಯರ ಕಿತ್ತಾಟ, ತಂಗಿ ಗಂಡನಿಗೆ ಕುಡಿತದ ಚಟ. ಮೃತ ಸುಜಾತ ಹಾಗೂ ಆಕೆ ತಂಗಿ ರೊಕ್ಕಮ್ಮ ಒಂದೇ ಊರಿನಲ್ಲಿದ್ರು. ಅಕ್ಕಪಕ್ಕದಲ್ಲೇ ವಾಸವಾಗಿದ್ರು. ಇಬ್ಬರಿಗೂ 3 ಮಕ್ಕಳು, 1 ಗಂಡು 2 ಹೆಣ್ಣು ಮಕ್ಕಳಿದ್ರು. ಮಕ್ಕಳ ವಿಚಾರವಾಗಿ ಆಗಾಗ ಜಗಳವಾಡ್ತಿದ್ರು. ಅಕ್ಕ ತಂಗಿಯರ ಜಗಳ ಅದ್ಯಾವ ಹಂತಕ್ಕೆ ತಲುಪಿತು ಅಂದ್ರೆ ಮಕ್ಕಳನ್ನ ನೋಡಿದ್ರು ಉರಿದು ಬೀಳ್ತಿದ್ರು. ತಂಗಿ ಮಕ್ಕಳನ್ನ ಕಂಡ್ರೆ ಅಕ್ಕನಿಗೆ ಆಗ್ತಿರ್ಲಿಲ್ಲ. ಅಕ್ಕನ ಮಕ್ಕಳನ್ನ ತಂಗಿ ಸೇರಿಸ್ತಿರ್ಲಿಲ್ಲ. ಅಕ್ಕ ತಂಗಿ ಜಗಳ ಮಾಡಿದಾರ್ರಿ. ಹೌದು, ನನ್ನ ಮಕ್ಕಳನ್ನ ಅವ್ರು ಬೈಬೋದು, ಅವ್ರ ಮಕ್ಕಳು ನಾವು ಅಕ್ಕ ತಂಗಿ ಜಗಳ ಮಾಡಿದಾರ. ಸರ್ ಇವ್ರು ಹಿಂಗ್ ಮಾಡ್ತಾರ ಸರ್ ನನಗೆ ಏನ್ ಗೊತ್ತು. ಅದೇ ಸರ್ ಮಕ್ಕಳ ಸಲುವಾಗಿ ಅವ್ರ ಮಕ್ಕಳು ನಮ್ಮ ಮನಿಗೆ ಬರಾಂತ್ಲಿ ಅವ್ರ ಬೈಯವ್ರ, ಅವ್ರ ಮಕ್ಕಳ ನಮ್ಮ ಮಕ್ಕಳು ಅವ್ರ ಮನಿಗೆ ಹೋಗಾತ್ಲಿ ಇವ್ರು ಬೈಯವ್ರ. ಅವಂಗೂ 3 ಮಕ್ಳು, ಅವಂಗೂ ಒಬ್ಬ ಗಂಡ ಮಗ, 3 ಮಂದಿ ಹೆಣ್ಮಕ್ಳು, 2 ಹೆಣ್ಮಕ್ಳ್ರಿ ಅವಂಗೂ. ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದ್ರೆ ಇಬ್ಬರ ಗಂಡಂದಿರು ಕೂಡ ಕುಡುಕರು. ಬಂಗಾರಪ್ಪ ಹಾಗೂ ಮಂಜುನಾಥ್ ನಡುವೆ ಕೂಡ ಆಗಾಗ ಫೈಟ್ ನಡೀತಾ ಇತ್ತು. ಜಗಳ ಮಾಡಿ ಮಾತಾಡ್ತಿರ್ಕಿಲ್ರಿ. ಅವ್ರಿಬ್ರು ಗಂಡ್ರ ಕುಡುಕರನ್ನ ಇದ್ದರ್ರಿ. ಯಾಗೋಳ್ರಿ ಕುಡುಕ್ ಗನ್ಗಳು ಅವ್ನು ಕುಡುಕ್ ನಿಷೇಧಾಗಿ ಇಬ್ರು ಜಗಳಾಡವ್ರಿ. ಜಗಳ ಸಂಬಂಧ ಅವ್ರ ಮಾತು ಬಿಟ್ಟಿರಿ, ಮಾತಾಡಕ ಇಲ್ರಿ. ಅವ್ರ ಕುಟುಂಬ ಬೇರೆ, ಅವ್ರ ಕುಟುಂಬ ಬೇರೆ. ಒಂದ ತಾವೆಲ್ಲ ಒಂದ ಮಾಲಕಂದ ದುಡಿಯಾಕ್ತಿದ್ರಿ. ಇದ್ದ ಈಗ ಸೆರೆ ಕುಡುದ್ ನಿಷೇಧ ಜೇಂಬಿ ಹಾಕಿದಾನ. ಅತ್ತ ಅಕ್ಕ ತಂಗಿಯರು, ಇತ್ತ ಗಂಡಂದಿರ ನಡುವೆ ವಾರ ನಡೀತಾನೆ ಇರ್ತಿತ್ತು. ಆದ್ರೆ ಒಂದು ಕೊಲೆ ಮಾಡುವಷ್ಟು ಧೈರ್ಯವೂ ಇರ್ಲಿಲ್ಲ, ಅಂತ ಆಲೋಚನೆನೂ ಮಾಡಿರ್ಲಿಲ್ಲ. ಯಾವುದೋ ವಿಚಾರನ ಬಂಗಾರಪ್ಪ ತಲೆಗೆ ತುಂಬಿಕೊಂಡಿದ್ದ ಅನ್ಸುತ್ತೆ. ನೆತ್ತಿಗೆ ನಶೆ ಏರುವಷ್ಟು ಕುಡಿದು ಬಿಟ್ಟಿದ್ದ. ಅದೇ ಎಣ್ಣೆ ಏಟಲ್ಲಿ ಸೀದಾ ಅತ್ತಿಗೆ ಮನೆಗೆ ನುಗ್ಗಿ ಚಾಕು ಇರಿದೇ ಬಿಟ್ಟ. ತಕ್ಷಣವೇ ಆಸ್ಪತ್ರೆಗೆ ಸೇರಿಸಿದರೂ ಸುಜಾತಾಳ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು.
ಭಾವನಿಗೆ ಇತ್ತ ಅತ್ತೆಗೆ ಬಾಮೈದರೇ ವಿಲನ್ಗಳಾಗಿದ್ದಾರೆ. ಕ್ಷುಲ್ಲಕ ಕಾರಣಗಳಿಗೆ ಕೊಂದು ಜೈಲು ಸೇರಿದ್ದಾರೆ. ಬಾಮೈದರು ಮಾಡಿದ ಕೊಲೆಗಳಿಂದ ಸಂಸಾರಗಳು ಬೀದಿ ಪಾಲಾಗಿದೆ. ಇಡೀ ಕುಟುಂಬಸ್ಥರೇ ಇದೆಲ್ಲ ಬೇಕಿತ್ತ ಅಂತ ಗೋಳಾಡ್ತಾ ಇದ್ದಾರೆ. ಇದು ಈ ಹೊತ್ತಿನ ಸ್ಪೆಷಲ್. ನೋಡ್ತೀರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.